ದಾವಣಗೆರೆ ಲೋಕಸಭಾ ಅಖಾಡದಲ್ಲಿ ಬಿಜೆಪಿ ಅಭ್ಯರ್ಥಿ ಪರವಾಗಿ ಯದುವೀರ್ ಮತಯಾಚನೆಯನ್ನ ಮಾಡಿದ್ದಾರೆ. ಗಾಯತ್ರಿ ಸಿದ್ದೇಶ್ವರ್ ಪರವಾಗಿ ರೋಡ್ ಶೋನಲ್ಲಿ ಯದುವೀರ್ ಒಡೆಯರ್ ಭಾಗಿಯಾದರು. ನೆಟವಳ್ಳಿ ಕೆಟಿಜೆ ನಗರ ಮಾರ್ಗದ ಮೂಲಕ ರೋಡ್ ಶೋ ಬಹಳ ಅದ್ದೂರಿಯಾಗಿ ಸಾಗಿತು. ಗಾಯತ್ರಿ ಸಿದ್ದೇಶ್ವರ್ಗೆ ಮತವನ್ನ ಹಾಕುವಂತೆ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯೂ ಆಗಿರುವಂತಹ ಯದುವೀರ್ ಒಡೆಯರ್ ಮನವಿಯನ್ನ ಮಾಡಿಕೊಂಡರು. ನೂರಾರು ಬಿಜೆಪಿ ಕಾರ್ಯಕರ್ತರು ಈ ಸಂದರ್ಭದಲ್ಲಿ ರೋಡ್ ಶೋನಲ್ಲಿ ಭಾಗಿಯಾದರು. ಸಮಾಜವನ್ನು ಮುಂದುವರಿಲಿಕ್ಕೆ ಒಂದು ಸಮಾಜದ ಉನ್ನತಿಗಾಗಿ ಕೆಲಸವನ್ನು ಮಾಡಿದ್ರು. ಪ್ರಧಾನಮಂತ್ರಿ ಅವರು ಇವತ್ತು ಅನೇಕ ಸ್ಕೀಮ್ಗಳ ಮೂಲಕ ಸುಮಾರು 56 ಸ್ಕೀಮ್ಗಳಿದೆ. ಸೆಂಟ್ರಲಿ ಸ್ಕೀಮ್ಸು, ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಸು ಕೂಡ ಇದೆ. ಆವಾಸ್ ಯೋಜನಾ, ಜಲ್ ಜೀವನ್ ಮಿಷನ್ನು, ಹೃದಯ ಸ್ಕೀಮು, ಅನೇಕ ಸ್ಕೀಮ್ಗಳ ಮೂಲಕ ಇಡೀ ಸಮಾಜವನ್ನು ಮುಂದುವರಿತಾ ಬರ್ತಾ ಇದೆ. ಅದರಲ್ಲೂ ಕೂಡ ಹಿಂದುಳಿದ ವರ್ಗಗಳು, SC STಗಳು, ಮಹಿಳೆಯರು ಮತ್ತು ಯುವಕರು ಉದ್ಯೋಗದ ಆಕಾಂಕ್ಷಿಗಳು, ಉದ್ಯೋಗದ ಸೃಷ್ಟಿಕರ್ತರು ಆಗಬೇಕಂತ ಸ್ಟ್ಯಾಂಡ್ ಅಪ್ ಇಂಡಿಯಾನು ಕೂಡ ಒಂದು ಹೊಸ ಸ್ಕೀಮನ್ನು ಮಾಡಿದ್ದಾರೆ. ಅದ್ರ ಜೊತೆಗೆ ಮೈಸೂರು ಅರಸರು ನಾವು ಯಾವಾಗ ಸ್ಮರಣೆ ಮಾಡೋದು ಅಂದರೆ ಇದು ಕನ್ನಡಿಗರ ಪಾರಂಪರೆಯನ್ನು ಸಂರಕ್ಷಣೆ ಮಾಡಿದ್ರು. ಅದೇ ರೀತಿ ಇವಾಗ ಪ್ರಧಾನಮಂತ್ರಿನೂ ಕೂಡ ಭಾರತದ ಪರಂಪರೆಯನ್ನು ಸಂರಕ್ಷಣೆ ಮಾಡ್ತಾ ಇದ್ದಾರೆ. ರಾಮ ಜನ್ಮಭೂಮಿ ಇರ್ಬೋದು, ನಮ್ಮ ಉಜ್ಜಯಿನಿನ ಮಹಾಕಾಳಿ ಇರ್ಬೋದು, ನಮ್ಮ ಕಾಶಿ ವಿಶ್ವನಾಥ್ ಇರ್ಬೋದು, ಮೈಸೂರಿನ ಯೋಗಾಭ್ಯಾಸ ಇರ್ಬೋದು, ಎಲ್ಲನೂ ಕೂಡ ಅದು ನಮ್ಮ ತಾತ್ವಿಕ ಆಧಾರ ಅಂತ ಇಡೀ ವಿಶ್ವದಲ್ಲಿ ಅದು ಸಾಫ್ಟ್ ಪವರ್ ಆಗಿ ಬಳಸ್ತಾ ಇರೋದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು. ಅಂದಿನ ಕಾಲದಲ್ಲಿ ಅರಸರು ಮಾಡಿರೋ ಕೆಲಸ ನಮ್ಮ ಭಾಗಕ್ಕೆ ನಮ್ಮ ಪೂರ್ವಜರು ಎಲ್ಲ ಒಂದು ಸುವರ್ಣ ಯುಗ ಅನುಭವಿಸ್ತಾರೆ. ಈಗ ಪ್ರಧಾನಮಂತ್ರಿ ಅವರು ಈ ವಿಕಸಿತ ಭಾರತ ಮೂಲಕ ಇಡೀ ಭಾರತಕ್ಕೆ ಒಂದು ಸುವರ್ಣ ಯುಗ ಕಾಣುವಂಥದ್ದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕಾಗಿ ನಾವೆಲ್ಲರೂ ಕೈ ಜೋಡಿಸ್ಬಿಟ್ಟು ಅವರ ಕೈಯನ್ನು ಬಲಪಡಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ. ನಮ್ಮಲ್ಲಿ ಎಲ್ಲರೂ ಮನವಿ ಮಾಡ್ತೀವಿ, ನಮ್ಮ ದಾವಣಗೆರೆಯ ಅಭ್ಯರ್ಥಿಯಾದ ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರ್ ಅವರು ತಮ್ಮ ಅತ್ಯಮೂಲ್ಯವಾದ ಮತ ಅವ್ರ ಪರವಾಗಿ ನೀಡಿ ಅವ್ರ ಕಮಲದ ಗುರುತು ಕ್ರಮ ಸಂಖ್ಯೆ 1 ಅಂತ ನಿಮ್ಮೆಲ್ಲರಿಗೂ ಗೊತ್ತಿದೆ. ಅವರು ಪ್ರಧಾನಮಂತ್ರಿ ಅವರ ಸೇತುವೆಯಾಗಿ ಇಲ್ಲಿ ದಾವಣಗೆರೆಯಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿದ್ದೇಶ್ವರ್ ಅವರು 20 ವರ್ಷದಲ್ಲಿ ಹಲವಾರು ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ. ನಮ್ಮ ಬೆಂಗಳೂರು ದಾವಣಗೆರೆ ಹೈವೇ ಇರ್ಬೋದು, ನಮ್ಮ ಚಿತ್ರದುರ್ಗ ದಾವಣಗೆರೆ ಹೆದ್ದಾರಿ ಇರ್ಬೋದು, ಹುಬ್ಳಿ ಧಾರವಾಡ ಹೆದ್ದಾರಿ ಇರ್ಬೋದು, ಅನೇಕ ಹೆದ್ದಾರಿಗಳು, ಆಸ್ಪತ್ರೆಗಳು ಮತ್ತು ಸಮಾಜದ ಒಂದು ಉತ್ತಮಗೊಳಿಸೋದಕ್ಕಾಗಿ ಅನೇಕ ಯೋಜನೆಗಳನ್ನು ಇಲ್ಲಿ ಜಾರಿ ಮಾಡಿ 20 ವರ್ಷ ಅಭಿವೃದ್ಧಿ ಕೆಲಸವನ್ನು ಮಾಡಿದ್ದಾರೆ, ಶ್ರಮಿಸಿದ್ದಾರೆ. ಅದೇ ರೀತಿ ಇವತ್ತು ಶ್ರೀಮತಿ ಗಾಯತ್ರಿ ಸಿದ್ದೇಶ್ವರು ಆ ಎಲ್ಲ ಕೆಲಸವನ್ನು ಮುಂದುವರಿತಾರೆ. ಪ್ರಧಾನಮಂತ್ರಿಯವರು ಸೇತುವೆಯಾಗಿ ಇಲ್ಲಿ ಕೆಲಸವನ್ನು ಮಾಡ್ತಾರೆ. ನಾವು ಎಲ್ಲರೂ ಜೊತೆಗೆ ಭಾರತೀಯರಾಗಿ ಭಾರತಕ್ಕೋಸ್ಕರ ತಮ್ಮ ಮತವನ್ನು ನೀಡಿ ನಮ್ಮ ದೇಶದ ಸುಭದ್ರತೆಗಾಗಿ, ದೇಶದ ರಕ್ಷಣೆಗಾಗಿ, ದೇಶದ ಪಾರಂಪರೆಯ ಸಂರಕ್ಷಣೆಗಾಗಿ, ನಮ್ಮೆಲ್ಲರ ಅಭಿವೃದ್ಧಿಗಾಗಿ, ಎಲ್ಲಕ್ಕಿಂತ ಮುಖ್ಯವಾಗಿ ನಮ್ಮ ಮುಂಬರುವ ಪೀಳಿಗೆಗೆ ಒಂದು ಒಳ್ಳೆಯ ಲೋಕಸಭಾ ಚುನಾವಣಾ ಮತದಾನಕ್ಕೆ ಇನ್ನು 4 ದಿನ ಬಾಕಿ ಇದೆ. ಇನ್ನು ದಾವಣಗೆರೆ ಅಭ್ಯರ್ಥಿ ಗಾಯತ್ರಿ ಸಿದ್ದೇಶ್ವರ ಪರ ಮತಯಾಚನೆ ಮಾಡಲು ಮೈಸೂರು ಮಹಾರಾಜರು ಯದುವೀರ್ ಒಡೆಯರ್ ಬಂದಿದ್ದಾರೆ. ಅವರು ನಮ್ಮ ಜೊತೆಗಿದ್ದಾರೆ, ಮಾತಾಡ್ಸೋಗ್ತೀನಿ. ಸರ್, ಈಗ ದಾವಣಗೆರೆಗೆ ಗಾಯತ್ರಿ ಸಿದ್ದೇಶ್ವರ ಪರ ಮತಯಾಚನೆ ಮಾಡೋಕ್ಕೆ ಬಂದಿದ್ರಿ, ಹೇಗಿದೆ ವಾತಾವರಣ? ತಾವು ಮಾಹಿತಿಯನ್ನು ಪಡೆದಿರ್ತೀರಿ. ಬೆಳಗ್ಗೆಯಿಂದ ನಾವು ರೋಡ್ ಶೋ ಅಲ್ಲಿ ಭಾಗಿಯಾಗಿ ಬಂದಿದ್ದೀವಿ. ಮತಯಾಚನೆ ಉದ್ದೇಶದಿಂದ ರೋಡ್ ಶೋ ಎಲ್ಲ ಏರ್ಪಡಿಸಲಾಗಿತ್ತು. ಎಲ್ಲ ಯಶಸ್ವಿಯಲ್ಲಿ ನಡೆದಿದೆ. ಜನರು ನಮಗೆ ಭಾಳ ಒಳ್ಳೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಮ್ಮ ಕಾರ್ಯಕರ್ತರು ಎಲ್ಲ ಉತ್ಸಾಹದಿಂದ ಭಾಗವಹಿಸಿದ್ದಾರೆ. ನಮ್ಮ ಎಲ್ಲರ ಗುರಿ ಇರೋದು ಪ್ರಧಾನಮಂತ್ರಿಯವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು. ಸರ್, ಈಗ ಮೈಸೂರಿಂದ ದಾವಣಗೆರೆಗೆ ಹೇಗೆ ಸರ್ ಸಂಪರ್ಕ ಅಂತ ಇಲ್ಲಿವರೆಗೂ ಬಂದು ಮತಯಾಚನೆ ಮಾಡ್ತಾ ಇದ್ರಿ, ಏನು ಕಾರಣ? ಈಗ ಪ್ರಾಚೀನ ಸಂಬಂಧ ಇದೆ ಅರಮನೆಗೂ ಇಲ್ಲಿ ಭಾಗ ಜನಾಂಗಕ್ಕೆ, ಈ ಕ್ಷೇತ್ರಕ್ಕೆ. ಅದು ಯಾವಾಗಲೂ ಶಾಶ್ವತವಾಗಿರುತ್ತೆ. ಆದರೆ ಇವಾಗ ಒಬ್ಬ ಕಾರ್ಯಕರ್ತನಾಗಿ, ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿ, ಪಕ್ಷದ ಪರವಾಗಿ ಇಲ್ಲಿ
ಪ್ರವಾಸ ಮಾಡಿ ಪ್ರಚಾರ ಮಾಡುವಂಥದ್ದು ಉದ್ದೇಶ ಇದೆ. ಆ ನಿಟ್ಟಿನಲ್ಲಿ ನಾವು ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ಮೋದಿ ಮುಖವನ್ನು ಇಟ್ಕೊಂಡು ಎಲ್ಲ ಚುನಾವಣೆಯನ್ನು ಮಾಡ್ತಾ ಇದ್ರಿ. ಕಾಂಗ್ರೆಸ್ನವರು ಒಂದು ಆರೋಪವನ್ನು ಮಾಡ್ತಾರೆ, ಏನು ರಾಜ್ಯಕ್ಕೆ ಟೋಪಿಯನ್ನು ಹಾಕಿದ್ದಾರೆ, ಚೆಂಬನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದಕ್ಕೆ ತಾವೇನು ಹೇಳ್ತೀವಿ? ಪ್ರಧಾನಮಂತ್ರಿಯವರು 10 ವರ್ಷದಲ್ಲಿ ಏನೇನು ಅಭಿವೃದ್ಧಿ ಮಾಡಿದ್ದಾರೆ ಎಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ. ಇಡೀ ವಿಶ್ವವೇ ಅವರು ಒಂದು ಉತ್ತಮವಾದ ನಾಯಕರು ಅಂತ ಗುರುತಿಸಲಾಗಿದೆ. ಸೊ ಆ ನಿಟ್ಟಿನಲ್ಲಿ ಅವರು ನಮ್ಮ ನಾಯಕರಾಗಿ ಅವರ ಹೆಸರನ್ನು ಬಳಸಿ ನಾವು ಚುನಾವಣೆ ಅಂತ ಗೆಲ್ಲೋದು ನಮಗೆ ಒಂದು ಸೌಭಾಗ್ಯ. ಮತ್ತು ಅವರು ದೇಶಕ್ಕೆ ಮಾಡಿರುವಂಥದ್ದು ಎಲ್ಲ ಕೆಲಸ ಸಾಧನೆಗಳು ಎಲ್ಲರಿಗೂ ಗೊತ್ತಿರುವಂಥದ್ದು ವಿಷಯ. ಸೊ ಯಾವಾಗಲೂ ಅವರ ನಾಯಕತ್ವದಲ್ಲಿ ದೇಶ ಮುಂದುವರಿತಿದ್ರೆ ಅದು ಒಳ್ಳೆಯ ಕೆಲಸ ಆಗೇ ಆಗುತ್ತೆ. ಇನ್ನೊಂದು, ಈಗ ಪ್ರಜ್ವಲ್ ರೇವಣ್ಣ ಅವ್ರದ್ದು ಲೈಂಗಿಕ ದೌರ್ಜನ್ಯ ಪ್ರಕರಣ ಸಾಕಷ್ಟು ಚರ್ಚೆ ಆಗ್ತಿದೆ. ಪ್ರಜ್ವಲ್ ರೇವಣ್ಣ ಅವರದ್ದು ದೇಶಾದ್ಯಂತ ಇದು ಚುನಾವಣೆ ಮೇಲೆ ನೆಗೆಟಿವ್ ಪರಿಣಾಮ ಬೀರಲ್ವಾ ಅಂತ? ನಮ್ಮ ನಾಯಕರು ಎಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ, ಇದು ಕಾನೂನಾತ್ಮಕವಾಗಿ ನಡೆಯುತ್ತೆ ಅಂತ. ತನಿಖೆ ಬಂದಾದ ಮೇಲೆ ಅದ್ರ ಮೇಲೆ ನಾವು ಕಮೆಂಟ್ ಮಾಡ್ತೀವಿ. ಇದಿಷ್ಟು ಮೈಸೂರು ಮಹಾರಾಜರಂತ ಯದುವೀರ್ ಒಡೆಯರ್ ಅವ್ರ ಮಾತು. ಈ ಬಾರಿ ಚುನಾವಣೆಯಲ್ಲಿ ಗೆಲ್ತೀವಿ, ಸಾಕಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ, ಕಾಂಗ್ರೆಸ್ ಅವರು ಒಂದು ಸುಳ್ಳು ಆರೋಪವನ್ನು ಮಾಡ್ತಾರೆ ಅನ್ನೋ ಮಾತನ್ನು ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಮಹಾದೇವ್ ಬಿಜಿ, ನ್ಯೂಸ್ ಫಸ್ಟ್, ದಾವಣಗೆರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.